ಎಲ್ಲರಿಗೂ ನಮಸ್ಕಾರ. ದೇಹ ಸದೃಢವಾಗಿರಲು ಶುದ್ಧ ಪ್ರೋಟೀನ್ ಪೌಡರ್. ನಾವು 100 ಗ್ರಾಮ್ ಬಾದಾಮನ್ನು ತಗೊಂಡು 100 ಗ್ರಾಮ್ ಬಾದಾಮನ್ನು ತಗೊಂಡು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ತಗೊಂಡು ಸ್ವಲ್ಪ ಕರಿಮೆಣಸನ್ನು ತಗೊಂಡು ಸ್ವಲ್ಪ ತಿನ್ನುವ ಸಣ್ಣಗಿರುವ ಸೋಪನ್ನು ತಗೊಂಡು ಸ್ವಲ್ಪ ತಗೊಂಡು ಇವು ನಾಲ್ಕನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ ನಂತರ ಒಂದು ಗಾಂಜಿನ ಕಂಟಲ್ಲಿ ಹಾಕಿಟ್ಕೊಂಡ ನಂತರ ನೀವು ಡೈಲಿ ಮುಂಜಾನೆ ಹಾಗೂ ಸಾಯಂಕಾಲ 1 ಗ್ಲಾಸ್ ಹಾಲಿನಲ್ಲಿ 1 ಚಮಚ ಈ ಪೌಡರ್ನ ಮಿಶ್ರಣ ಮಾಡಿ ನೀವು ಸೇವಿಸ್ತಾ ಬಂದಲ್ಲಿ 1 ಗ್ಲಾಸ್ ಹಾಲಿನಲ್ಲಿ 1 ಚಮಚ ಈ ಪೌಡರ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಊಟದ ನಂತರ ಸೇವಿಸ್ತಾ ಬಂದಲ್ಲಿ 20 ರಿಂದ 30 ದಿವಸ ಸೇವಿಸ್ತಾ ಬಂದಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ದೇಹ ಸದೃಢವಾಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಇರ್ತೀರ, ನಿಮ್ಮ ವೀಕ್ನೆಸ್ ಎಲ್ಲ ಹೊರಟೋಗುತ್ತೆ. ನ್ಯಾಚುರಲ್ ಆಗಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಹಾಗೂ ನಿಮ್ಮ ದೇಹ ಸದೃಢವಾಗಿರುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲಾರ್ದೆ, ಯಾವುದೇ ರೀತಿಯಿಂದ ಪ್ರೋಟೀನ್ ಪೌಡರ್ ಸೇವಿಸಲಾರದ ಹಾಗೆ ಈ ಮೆಥಡನ್ನು ಮಾಡ್ತಾ ಬಂದಲ್ಲಿ ನಿಮ್ಮ ದೇಹ ನ್ಯಾಚುರಲ್ ಆಗಿ ಸದೃಢವಾಗಿರುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ಹೆಲ್ದಿ ಆಗ್ತೀರಾ ಮತ್ತು ಮಸಲ್ಸ್ ಕೂಡ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲಾರ್ದೇ ನಿಮ್ಮ ದೇಹ ಸದೃಢವಾಗಿರುತ್ತೆ. ಹಾಗಾಗಿ ಯಾರ್ಯಾರೆಲ್ಲ ವೀಕ್ನೆಸ್ ಫೀಲ್ ಆಗ್ತಾರೋ, ಯಾರ್ಯಾರೆಲ್ಲ ತೆಳ್ಳಗಿದ್ದಾರೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನ್ಯಾಚುರಲ್ ಆಗಿ ದೇಹ ಸದೃಢ ಮಾಡಿಟ್ಟುಕೊಳ್ಳೋ ಸಲುವಾಗಿ ಈ ಮೆಥಡನ್ನು ಮಾಡುತ್ತಾ ಬಂದಲ್ಲಿ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.